ಎಲ್ರಿಗೂ ನಮಸ್ಕಾರ ರೀ. ಎಸ್ ನಾ ಇವತ್ತೇ ಮಾಡಿದ್ರೆ ಇಂಡಿಯಾ ವರ್ಸಸ್ ಶ್ರೀಲಂಕಾ ಟೆಸ್ಟ್ ಗೆದ್ದಾಯಿತು, ಇಂಡಿಯಾ ಟೆಸ್ಟ್ ಗೆದ್ದಾಯಿತು. ಫಸ್ಟ್ ನಾವು ಓದಿದ್ದು ನೀವು ಏನು ಕೇಳ್ತಿರತ್ತಿ ಅದು ಡೇ 3 ಅಲ್ಲ, ಯಾಕೆ ಕೇಳಂಗಿಲ್ಲ ಅಂದ್ರೆ ನಾನು ಹೇಳ್ತೀನಿ ಏನಂದ್ರೆ ನಾ ಡೇ 3 ಆ್ಯಂಡ್ ಡೇ 4 ಆ್ಯಂಡ್ ಇದು ಡೇ 5 ಟೋಟಲ್ 3 ದಿವಸದೆಲ್ಲ ಕವರ್ ಮಾಡತ್ತೀನಿ. 2 ದಿವಸ ಮಾಡ್ಲಿಕ್ಕೆ ಆಗಲಿಲ್ಲ, ನಿನ್ನೆ ತೆಗೆದನ್ನು ಬೇರೆ ಇದ್ದು. ಸೊ ಓಕೆ, ಇದು ಅದು ಏನೋ 3 ದಿವಸ ಸರದಿನ ಕವರ್ ಮಾಡೋಣ. ಸೊ ಇಂಡಿಯಾದವ್ರು 165 ರನ್ ಗೆದ್ದಾರು. ಆ್ಯಂಡ್ WTC ಪಾಯಿಂಟ್ಸ್ ಟೇಬಲ್ ಒಳಗೆ ನಮ್ಮ ಇಂಡಿಯಾ ಸೆಕೆಂಡ್ ಸ್ಪಾಟಿಗೆ ಹೋಲಕ್ಕೆ. ಫಸ್ಟ್ ಅಂತೂ ನಾನು ಸಮ್ಮಟ್ಟಿಗೆ ಡೌಟ್ ಇದಕ್ಕರ ಹೆವಿ ಕಾಂಪಿಟೇಷನ್ ಐತಿ. ಸೊ ಅದಕ್ಕೆ ಸೆಕೆಂಡ್ ಸ್ಪಾಟಿಗೆ ಹೋಲಕ್ಕೆ ನಮ್ಮ ಇಂಡಿಯಾಕ್ಕೆ ಹೆವಿ ಇಂಪಾರ್ಟೆಂಟ್ ಟೆಸ್ಟ್ ಮ್ಯಾಚ್ ಆಗಿತ್ತು. ಆಲ್ಮೋಸ್ಟ್ ನಮ್ಮ ಇಂಡಿಯಾ ಟೀಮಿಗೆ ಗೆದ್ದಾಯಿತು. ಇನ್ನೊಂದೇನು ಇದು WTC ಪಾಯಿಂಟ್ಸ್ ಟೇಬಲ್ ಅದು ಅಂದ್ರೆ ಸೆಕೆಂಡ್ ನಂಬರ್ ಹೋಲಕ್ಕೆ, ಫಸ್ಟ್ ನಂಬರ್ ಹೋಲಕ್ಕೆ ಹೆವಿ ಬೇಕಾಗಿದ್ದಿತ್ತು, ಗೆದ್ದಾಯಿತು ಅಷ್ಟೇ. ಇನ್ನು ನೆಕ್ಸ್ಟ್ 3, 4, 5 ಡೇ 3, ಡೇ 4, ಡೇ 5 ನಿಮ್ಗೆ ಗೊತ್ತಿದ್ದಂಗೆ ಆಯಿತು. ಡೇ 3 ಎಲ್ಲ ಆಲ್ಮೋಸ್ಟ್ ಮುಗಿಸಿದ್ರು, ಅಂದ್ರೆ ನಮ್ಮ ಇಂಡಿಯಾದವ್ರು ಬ್ಯಾಟಿಂಗ್ ಬಂದಿತ್ತು. ಡೇ 3 ಮುಗಿಸೋ ಟೈಮ್ಗೆ ಡೇ 3 ಫಸ್ಟ್ ಏನೈತಿ ಬಿಟ್ಟರೆ ಅದನ್ನೆಲ್ಲ ಈ ಕಡೆ ತೊಗೊಂಬರ್ತನ. ಅವ್ರು ಏನು ಹೊಡೆದ್ರು ಅಂದ್ರೆ ಅಷ್ಟೇ 284 ಹೊಡೆದ್ರು ಕಾಣಿಸುತ್ತೆ. ಓಕೆ, 284 ಹೊಡೆದಿದ್ರು. ಇದಕ್ಕೆ ನಮ್ಮ ಇಂಡಿಯಾ ಟೀಮ್ನವರು ಬ್ಯಾಟಿಂಗ್ ಬತ್ತು ಹೊಳ್ಳಿ. ಅಂದರೆ ನಾವು ಆಲ್ಮೋಸ್ಟ್ ಒಂದು ಎಷ್ಟು 195 ಸಮಥಿಂಗೇ ಲೀಡ್ ಇದ್ದೀವಿ ನಾವು ಇಂಡಿಯಾ ಟೀಮ್ನವರು. ಸೊ ಅವಾಗ ನಮ್ಮ ಇಂಡಿಯಾ ಟೀಮ ಬ್ಯಾಟಿಂಗ್ ಬರ್ತಾರೆ. ಬ್ಯಾಟಿಂಗ್ ಬಂದ ಕೂಡಲೇ ಅವನು ಹಚ್ಚಿ ಹೇಳ್ತೀನಿ, ದೇವದತ್ ಪಡಿಕಲ್ಲ ಬರೀ ಒಂದೇ ಟೆಸ್ಟ್ ಮ್ಯಾಚ್ನಾಗ 200 ರನ್. ಕೇರಿ ಅಂದರೆ ನನಗಂತೂ ಇಷ್ಟು ಶಾಕಿಂಗ್ ಆಗಲ್ಲ ಅಂತ ಹೇಳ್ತು ನಿಮ್ಗೆ. ಹೆಂಗಂದ್ರೆ ಫಸ್ಟ್ ಪ್ಲೇಯರ್ ಟು ಸ್ಕೋರ್ 200 ಇನ್ ಒನ್ ಟೆಸ್ಟ್ ಮ್ಯಾಚ್. ಎಂಡ್ ಆಫ್ ದಿ ಲಿಸ್ಟ್. ನೋ ವಿರಾಟ್ ಕೊಹ್ಲಿ, ನೋ ಚೇತೇಶ್ವರ್ ಪೂಜಾರ, ನೋ ಅಜಿಂಕ್ಯ ರಹಾನೆ, ನೋ ರಾಹುಲ್ ದ್ರಾವಿಡ್, ನೋ VVS ಲಕ್ಷ್ಮಿ, ಯಾರಂದ್ರೆ ಯಾರೂ ಇಲ್ಲ. ಕ್ರೇಜಿ. ಇಷ್ಟು ವರ್ಷದಿಂದ ಟೆಸ್ಟ್ ಕ್ರಿಕೆಟ್ ಆಡ್ಕೊತ ಬಂದದ್ದು ನಮ್ಮ ಟೀಮ್ ಇಂಡಿಯಾ. ಆ ಥರ 600 ಟೆಸ್ಟ್ ಮ್ಯಾಚ್ ಒಬ್ಬ ಪ್ಲೇಯರು ಇಲ್ಲ ಅಂದ್ರೆ 200 ಒಂದು ಟೆಸ್ಟ್ ಮ್ಯಾಚಾಗ 200 ಒಂಥದ್ದು ಯಬ್ಬ ಇದು ಕ್ಯಾಟ್ ಶಾಕಿಂಗ್ ಆಯ್ತು ಏನಾದರೂ. ಓಕೆ, ಸೀದಾ ಹೇಳ್ಬಿಡ್ನು ಅಂದ್ರೆ ಯಾವತ್ತು ಬಾಕಿ ಅಂದ್ರೆ ಗಾಲಿ ಕ್ರಿಕೆಟ್ ಸ್ಟೇಡಿಯಮ್ದಾಗ ಹೊಡೆದಿದ್ದು ಅಷ್ಟೆ. ಏನಾದರೂ ನೆಕ್ಸ್ಟ್ ಆಡಿಸ್ಬಿಟ್ರಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ ನಮ್ಮ ಜೈಸ್ವಾಲಣ್ಣ ಯಾವಾಗಿದ್ದರು, ಜೈಸ್ವಾಲಣ್ಣ ಮತ್ತೆ ತಿರ್ಗಾ ಕೈ ಕೊಟ್ಟರು. ಅಂದರೆ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೇಕು. ಜೈಸ್ವಾಲ್ ಆಡಿದ್ದು ಎದಕ್ಕರ ಆ ಟಿವಿ ಆಡಲಿಲ್ಲ. ಜೈಸ್ವಾಲ್ ಪೂರ ಈ ಸೀರೀಸ್ ಪೂರ ಡಿಸಪಾಯಿಂಟ್ ಮಾಡಿದ್ದಾರೆ ಜೈಸ್ವಾಲ್ ಅಷ್ಟೇ. ಜೈಸ್ವಾಲ್ ಬಿಟ್ಟರೆ ಯಾರು ಡಿಸಪಾಯಿಂಟ್ ಮಾಡಿಲ್ಲ. ಈ ಮೇನ್ ಫಸ್ಟ್ ಇನ್ನಿಂಗ್ಸ್ ಒಳಗೆ ಆಲ್ಮೋಸ್ಟ್ ರನ್ಔಟ್ ಏನಾದರೂ ಕಾಣಿಸ್ತದೆ. ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಏನೈತೆ ಡಕ್ಔಟ್ ಆದರು. ಇನ್ನು ನಮ್ಮ KL ರಾಹುಲ್ ಅಣ್ಣ ಬಗ್ಗೆ ಹೇಳಬೇಕು. ಈ ಪರಿ ಹಣ ಹೇಳ್ತೀನಿ, ಈಗಿನ ಕಾಲದಾಗ ಈ ಪರಿ ಪ್ಲೇಯರ್ ಅಂತೂ ಇಲ್ಲಿ ಸಿಗಲ್ಲ. ನಾ ಇದಕ್ಕೆ ಯಾವ್ದನಾರ ಹೇಳ್ತೀನಿ, ಈಗಿನ ಕಾಲದಾಗ ಇಂಥ ಕುಟ್ಕು ಪ್ಲೇಯರ್ ಅಂದ್ರೆ ನಿಮ್ಗೆ ಅಸಹ್ಯ ಮಾಡೋದಂತಲ್ಲ, ಇಂಥ ಪೇಷನ್ಸ್ ಟೆಸ್ಟ್ನಾಗ ಇಂಥ ಪೇಷನ್ಸ್ ಪ್ಲೇಯರ, ಇಂಥ ಎಬಿಲಿಟಿ ಪ್ಲೇಯರ ಭಾಳ ದೇಶದಾಗ ಸಿಗಂಗೇ ಇಲ್ಲ. ಆಲ್ಮೋಸ್ಟ್ ಆಸ್ಟ್ರೇಲಿಯಾದಾಗ ಸೀಮಿತ, ಇಂಗ್ಲೆಂಡ್ದಾಗ ಜೋ ರೂಟ, ಆವಾಗಿನ ಕಾಲದಾಗ ವಿರಾಟ್ ಕೊಹ್ಲಿ ಅಂದ್ರೆ ಆವಾಗಿನ ಕಾಲ ಅಂದ್ರೆ ಭಾಳ ಚೆನ್ನಾಗಿಲ್ಲ. ಇನ್ನು ವಿರಾಟ್ ಕೊಹ್ಲಿ, ಅದರಿಂದ ಚೇತೇಶ್ವರ್ ಪೂಜಾರ, ಅದರಿಂದ ಅಜಿಂಕ್ಯ ರಹಾನೆ, ಈ ಕ್ವಾಲಿಟಿ ಇದ್ದಿದ್ದು ಸದ್ಯಕ್ಕೆ KL ರಾಹುಲ್ ಸದ್ಯಕ್ಕೆ KL ರಾಹುಲ್ ಕಡೆ ಇದೆ. ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಟ್ಸ್ಮನ್ ಇನ್ ಇಂಡಿಯಾ ಲೈನಪ್ ಅಂತ ಹೇಳಬೇಕು KL ರಾಹುಲ್. ಸೊ ಅದೇ ಥರ ಆಡಿದ್ರು, ನೆಕ್ಸ್ಟ್ ಸೂಪರಾಗಿ ಆಡಿದ್ರು. ಇನ್ನು ನಿಮ್ಗೆ ಏನೋ ಒಂದು ನನಗೆ ಅನ್ಸ್ಕೊತಾನೆ, ನಮ್ಮ ಇಂಡಿಯಾದವರು ಸೆಕೆಂಡ್ ಇನ್ನಿಂಗ್ಸ್ ಒಳಗೆ ಹೊಡೆದಿದ್ದು ಸ್ಕೋರ್ ರೇಟ್ 197 ಹೊಡೆದ್ರು. ಆ ಫಸ್ಟ್ ಇನ್ನಿಂಗ್ಸ್ ಒಳಗೆ ಎಷ್ಟು ಹೊಡೆದ್ರು, ಅರೌಂಡ್ 460 ಏನು ಹೊಡೆದ್ರು. ಓಕೆ, ನಿಮ್ಗೆ 460 ಒಳಗೆ 167 ಪಡಿಕಲ್ ಹೊಡೆದ್ರು. ಇನ್ನೊಂದು ಸಮಥಿಂಗ್ 84 ಏನೈತಿ ನಮ್ಮ KL ರಾಹುಲ್ ಹೊಡೆದ್ರು. 84 167 ಸೇರಿಸಿ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ತನಕ ಬರುತ್ತೆ, ಒಂದು ಎಷ್ಟು ಒಂದು 360 ಅಥವಾ 370 ತನಕ ಬರುತ್ತೆ. ಇಡೀ ಟೀಮ್ ಎಲ್ಲ ಸೇರಿ ಹೊಡೆದಿದ್ದು ಓನ್ಲಿ 90 ರನ್ಸ್. ಓಕೆ, ಸೊ ಇಬ್ಬರು ಕನ್ನಡಿಗರಂತ ಒನ್ ಆಫ್ ದಿ ಖುಷಿ ಏನಂದ್ರೆ ಬರೀ ಇಬ್ಬರು ಕನ್ನಡಿಗರ ನಮ್ಮ ಇಂಡಿಯಾ 460 ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು. ಇನ್ನೊಂದು ಏನು ದುಃಖ ಸಂಗತಿ, ಬರೀ 2-3 ಮಂದಿ ಮಾಡಿ ನಮ್ಮ ಟೀಮ್ ಇಂಡಿಯಾ ಡಿಪೆಂಡ್ ಆಗಲ್ಲ. ಸೊ ಅದು ಗೆದ್ದಾರೇನಿಲ್ಲ, ಇಟ್ ಇಸ್ ವೆರಿ ಖುಷಿ. ಏನು ಸಣ್ಣ ಅಲ್ಲಿ ಸಣ್ಣ ಮಿಸ್ಟೇಕ್ ಅದ. ಸೊ ಆ ಮಿಸ್ಟೇಕ್ನ ಕವರ್ ಮಾಡ್ಕೊಳಕ್ಕೆ ಕಷ್ಟ, ನಮ್ಮ ಅನಿಸಿಕೆ ಹೇಳೋಕ್ಕಷ್ಟ. ಓಕೆ, ಬಾಲಿಂಗ್ ಅಂತೂ ಎಕ್ಸ್ಪ್ರೆಷನಲ್ ಕೇಳಕ್ಕೆ ಹೋಗ್ಬಿಟ್ರೆ ನಾ ಏನು ಪ್ಲೇಯಿಂಗೇನೋ ಇನ್ನೇನು ಹೆಣ್ಣು ಪ್ಲೇಯಿಂಗ್ ದುಟ್ಟು ನಾ ಹೇಳ್ದಂಗೆ ಪ್ಲೇಯಿಂಗೇನೋ ನಾಟ್
ಟಾಪ್ ನಾಚ್ ಏನು ಪ್ಲೇಯಿಂಗ್ ಹೇಳಿ ಏನಾದ್ರೂ ಬೇಬಿಟ್ಟೈತೆ ನಾ ಹೇಳ್ಬಿಡ್ತೀನಿ, ಬೇಕಾದ್ರೆ ನೀವು ಹೊಳಿ ವೀಡಿಯೋ ನೋಡ್ಕೋಬೋದು. ಪ್ಲೇಯಿಂಗ್ ಏನಾದರೂ ಹೇಳ್ತಾನೆ ಮೊನ್ನೆ ಏನು ಹೇಳಿ ಜೈಸ್ವಾಲ್ ಇರ್ತಾರೆ, KL ರಾಹುಲ್ ಇರ್ತಾರೆ, ಶುಭ್ಮನ್ ಗಿಲ್ ಇರ್ತಾರೆ, ದೇವದತ್ ಪಡಿಕಲ್ ಇರ್ತಾರೆ, ಮತ್ತು ನೋಡಿ ರವೀಂದ್ರ ಜಡೇಜಾ, ಮಾನವ್ ಸುತಾರ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಇಷ್ಟು ಜನ ಇರ್ತಾರೆ ಸೇರಿದೆ. ಆಮೇಲೆ ರಿಷಬ್ ಪಂತ್, ಧ್ರುವ್ ಜುರೇಲ್ ಎಲ್ಲ ಮಂದಿ ಸೇರಿದ್ದು ಅಕ್ಟ್ರು ಅದಾರ. ಫಸ್ಟ್ ಟೈಮ್ ಹಿಡಿದು ಹನ್ನೊಂದು ಜನ ಬಿಟ್ಟು ಇಟ್ಟು ಖುಷಿ ನಾನು ಏನು ಟೀಮ್ ಸೆಲೆಕ್ಟ್ ಮಾಡ್ಲತ್ತ ಅವ್ರದ್ದು ಆಗ್ಬಿಟ್ಟು. ಇನ್ನೊಂದು ಏನಂದ್ರೆ ಈಗ ಜಸ್ಟ್ ನೆನಪಾತು, ಜೈಸ್ವಾಲ್ ಅವರು ಈ ಪರಿ ಶಾಣ್ಯಾಗರ ಅಣ್ಣ ಅಂದ್ರೆ ಶ್ರೀಲಂಕಾದವ್ರ ಜಗ ತೆಗಿಲತ್ತ. ಶ್ರೀಲಂಕಾದವ್ರ ಜಗ ತೆಗೆದು ಏನತ್ತ, 6 ಹೊಡಿಲ್ಲ ಅಣ್ಣ, ನೀ 6 ಹೊಡಿಲ್ಲ ಮತ್ತೇನು ಹಿಂಗಾದ್ರೆ ಹೆಂಗೆ ನನಗೆ ಅವೇನು ನಾನು ದಿಕ್ವಿಲ್ಲ, ನೀವೆಲ್ಲ ನಮ್ಮ ಎಲ್ಲಿ ಕರ್ಕೊಳ್ಳೋರು, ನಾವೆಲ್ಲ IPL 6 ಹೊಡಿದ್ದು ಇಲ್ಲೇ ಕೊಡ್ಲೇ ತಮ್ಮ ಕೈ. ಅದಕ್ಕೆ ಜೈಸ್ವಾಲ್ ಅಂದನು, ನೀ ಹೊಡಿ ಕರ್ಕೊಂಡೋಗಿದ್ದು ನನಗೆ ಇಲ್ಲಿ 6 ಬಿಡೋಣ, ಅಣ್ಣ 6 ಬಿಟ್ಟು ನೆಕ್ಸ್ಟ್ನೇ ಬಾಲ್ ಔಟ್ ಆಗಿ ಕ್ಯಾಚ್ ಇಟ್ಟು ಕ್ಯಾಚ್ ಔಟ್ ಕೊಟ್ಟು. ಸೊ ಇಟ್ ಈಸ್ ಅ ವೆರಿ ಮೈಂಡ್, ಕ್ರಿಕೆಟ್ ಒಂದು ಬರೀ ಬ್ಯಾಟ್ ಆ ಬಾಲ್ ಗೇಮ್ ಅಲ್ಲ, ಮೈಂಡ್ ಗೇಮ್ ಮತ್ತು ಇದ್ರಂತ ಗೊತ್ತಾಗೈತೆ. ಅವ್ರು ಬೇಕು ಚುಡಾಯಿಸ್ಬೇಕು. ನೀವು ಬರೇ ಬ್ಯಾಟ್ ಆಡ್ತೀನಿ, ಬಾಲಿಂಗ್ ಆಡ್ತೀನಿ, ಕಡೆ ಸ್ಟ್ರೆಂತ್ ಐತಿ, ನನಗೆ ಸ್ಕಿಲ್ ಐತಿ ಅನ್ನಂಗಿಲ್ಲ. ಮಂದಿ ತಿಳಿ ಹಾಪ್ ಮಾಡ್ಬೇಕು. ಹಾಪ್ ಮಾಡೋದು ಮೀನ್ಸ್ ಹೋಗಿ ತಿಳಿ ತಿನ್ನೋದಲ್ಲ, ಹಾಪ್ ಮಾಡೋದು ಮೀನ್ಸ್ ಅವ್ರನ್ನೆಲ್ಲ ಕಾಡ್ಬೇಕು. ಒಟ್ಟು ಆ ಪರಿ ಮೈಂಡ್ ಗೇಮ್ ಒಟ್ಟು ಏನೋ ಟೆಂಪ್ಟ್ ಮಾಡ್ಬೇಕು ಕ್ರಿಕೆಟ್ನಾಗ. ಅದೊಂದು ಅಂದರೆ ವಿಕೆಟ್ ಬೀಳ್ಕ ಆ ಥರ ಮಾಡ್ತಾರಲ್ಲ ಕಡೆ. ಸೊ ಅದೇ ಥರ ಮಾಡಿದ್ರು ಇದು ಏನೋ ಜೈಸ್ವಾಲ್. ಏನೋ ಶುಭ್ಮನ್ ಗಿಲ್ ಅಂತ ಒಂದು ಸ್ವಲ್ಪ ಮರಿಬೇಕಾಯ್ತು ಮ್ಯಾಚ್, ಟೆಸ್ಟ್ ಮ್ಯಾಚ್ ಅಂತ ಹೇಳ್ಬೇಕು, ಸೀರೀಸ್ ಅಲ್ಲ, ಇನ್ನೊಂದು ಟೆಸ್ಟ್ ಮ್ಯಾಚ್ ಐತಿ. ಆ ಟೆಸ್ಟ್ ಮ್ಯಾಚ್ ಇಂಡಿಯಾದವ್ರು ಗೆದ್ರಂತ ಪೂರ ಸೀರೀಸ್ ತೊಗೊಂಡಾಗೈತಿ. ಆಗೇನು WTC ಪಾಯಿಂಟ್ಸ್ ಟೇಬಲ್ ನಾವು ಮ್ಯಾಲೆ ಹೋಗ್ಬೋದು. ಅದಕ್ಕೆ ಸದ್ಯಕ್ಕೆ ನಾವು ಅವ್ರದ್ದು 5ನೇ ನಂಬರ್ದು WTC ಪಾಯಿಂಟ್ಸ್ ಟೇಬಲ್ ಒಳಗೆ 5ನೇ ನಂಬರ್ ಬರ್ತೀವಿ. ಇನ್ನು ಏನಾರ ಮ್ಯಾಲೆ ಹೋಗ್ಬೇಕಾರೆ ಇದು ಮುಂದಿನ ಟೆಸ್ಟ್ ಮ್ಯಾಚ್ ಅದು ಗೆಲ್ಲಬೇಕು. ಅಗೇನ್ ಈ ಟೆಸ್ಟ್ ಮ್ಯಾಚನ್ನು ಹೊಗಳ್ಬೇಕಾದ ಒಂದು ವ್ಯಕ್ತಿ ಅಂದರೆ ಅದು ಮಾನವ್ ಸುತಾರ್. ಫ್ರಾಮ್ ಗಂಭೀರ್ ಕೋಟ ಆ್ಯಂಡ್ GT ಕೋಟ ಟು ದ ವಿಕೆಟ್ ಟೇಕರ್ ಬೌಲರ್ ಆ್ಯಂಡ್ ಎಕ್ಸ್ಪೆಷನಲ್ ಟ್ಯಾಲೆಂಟ್ ಆ್ಯಂಡ್ ಸ್ಟಾರ್ ಪ್ಲೇಯರ್ ಅಂತ ಹೇಳ್ಬೇಕು ಮಾನವ್ ಸುತಾರ್. ಫಸ್ಟ್ನೇ ಇನ್ನಿಂಗ್ಸ್ ಒಳಗೆ 2 ವಿಕೆಟ್. ಇವ್ರ ಕೆಪಬಲ್ ಇವ್ರು ಕೆಪಾಸಿಟಿ ನೋಡ್ರಿ ಹಂಗೈತಿ. ಇವ್ರು ನೋಡಿ ಹಿಂಗೆ ವಿಕೆಟ್ ತೆಗಾರ ನೋಡ್ಕೊ, ಸಣ್ಣ ಸೆಕೆಂಡ್ 6 ವಿಕೆಟ್ ತೊಗೊಂಡಾನ. ಸಮೀಪ 8 ವಿಕೆಟ್. ಐ ಹೋಪ್ ಫಸ್ಟ್ ಇನ್ನಿಂಗ್ಸ್ ಒಳಗೆ 2 ವಿಕೆಟ್ ಅಂತ ತೊಗೊಂಡರು. ಸೆಕೆಂಡ್ ಇನ್ನಿಂಗ್ಸ್ ಒಳಗೆ 6 ವಿಕೆಟ್. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅಲ್ಲ, ಟೋಟಲ್ 6 ವಿಕೆಟ್ ತೊಗೊಂಡಾರ. ಕ್ರೇಜ್ ಅಂದ್ರೆ ಕ್ರೇಜ್ ಅಂತ ಹೇಳ್ಬೇಕು ಮಾನವ್ ಸುತಾರ್ ಬಗ್ಗೆ. ನಾ ಏನದು ಎಡಿಟಿಂಗ್ TV ಮಾಡೋಣ ಮತ್ತೆ ಹೇಳ್ತೀನಿ. ನಮ್ದು ಏನಂದ್ರು ಪಕ್ಕಾ ಸ್ಪೋರ್ಟ್ಸ್ ಅನಾಲಿಸಿಸ್ ಚಾನಲ್ಲ. ಇಲ್ಲಿ ಬ್ಯಾಡಾಗಿದ್ದು ಮಾತು ಕಮ್ಮಿ, ಓನ್ಲಿ ಸ್ಪೋರ್ಟ್ಸ್ ಬಗ್ಗೆ ಹೇಳ್ತೀವಿ ಅಷ್ಟೇ. ಅದಕ್ಕೆ ಎಡಿಟಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಇಷ್ಟು ಬಿಟ್ರೆ ನಾವಂತೂ 1 ಟೆಸ್ಟ್ ಹತ್ರ ಗೆದ್ದಾಯಿತು. ಆಲ್ಮೋಸ್ಟ್ ಎಲ್ಲರನ್ನೂ ಕವರ್ ಮಾಡಿ ಡೇ 3, ಡೇ 4, ಡೇ 5 3 ಕವರ್ ಮಾಡಿ. ಮತ್ತು ಇಂಡಿಯಾದವ್ರು ಹೊಡೆದಿದ್ದು ಕವರ್ ಮಾಡಿ, ಶ್ರೀಲಂಕಾದ ಔಟ್ ಆಗಿದ್ದು ಕವರ್ ಮಾಡಿ, ಮತ್ತು ಸೋನಲ್ ಸೆಂಚುರಿ ಹೊಡೆದಿದ್ದು ಆಯ್ತು, ಮೊಹಮ್ಮದ್ ಸಿರಾಜ್ ಬಾಲಿಂಗ್ ಆಯ್ತು, ಮತ್ತು ಪ್ರಸಿದ್ಧ ಕೃಷ್ಣ ಬಾಲಿಂಗ್ ಆಯ್ತು, ಎಲ್ಲರೂ ಕವರ್ ಆದರೆ ಆಲ್ಮೋಸ್ಟ್. ನೆಕ್ಸ್ಟ್ ಇನ್ನು 23ನೇ ತಾರೀಕು ಸೆಕೆಂಡ್ ಟೆಸ್ಟ್ ಐತಿ, ನೆನ್ಪಿಟ್ಕೋರಿ. 23ನೇ ತಾರೀಕು ಸೆಕೆಂಡ್ ಟೆಸ್ಟ್. ಅನ್ಕತಕ ಏನು ಮಾಡ್ತಂದ್ರೆ ಅದಾವ ಭಾಳ ಕಂಟೆಂಟ್ ಕೈ ಬರೋಲ್ಲ. IPL ಬಗ್ಗೆ ಆ ಕಡೆ ನ್ಯೂಸ್ ಅದಾವೆ, ಅವು ನ್ಯೂಸ್ ಅದಾವು, ಮತ್ತು ನಾ ಬಾಬಾ ಅದಾವೆ, ಏನೇನು ಯಾರೇ ಏನು ಟ್ರೇಡ್ ಹಾಕಾರ ಏನು ಸುದ್ದಿ ಅದಾವೆ, ಮತ್ತು ಆ ಕಡೆ ಬರ್ತಾವೆ, ಏನು ಮಾಡು. ಸೊ ಸಪೋರ್ಟ್ ಅಟ್ಟ ಇರ್ಬೇಕು ನಿಮ್ಮ ಹತ್ರ, ಅದೊಂದೇ ಕೇಳ್ಕೋದಷ್ಟೆ. ನಿಮ್ಮ ಹತ್ರ ಸಪೋರ್ಟ್ ಏನು ಬೇಕಾದ್ ಮಾಡ್ತೀವಿ ನಾವು ಅಷ್ಟೇ. ಸೊ ಈ ವಿಡಿಯೋ ಇಲ್ಲಿ ಮುಗಿಸ್ತಾ, ಈ ವಿಡಿಯೋ ಇಷ್ಟ ಆಯ್ತು ವಿಡಿಯೋ ಪ್ಲೀಸ್ ಲೈಕ್ ಮಾಡೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು. ಮತ್ತೊಂದು ಎಲ್ರಿಗೂ ನಮಸ್ಕಾರ.